ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಾಲಿವುಡ್ ನಟಿಗೆ ಈಗ ಒಂದು ಬಿಗ್ ರಿಲೀಫ್ ಸಿಗುತ್ತಾ ಇದೆ. ಅಮ್ಮನನ್ನ ಕಳೆದುಕೊಂಡಂತಹ ನಟಿ ಕಣ್ಣೀರು ಹಾಕ್ತಾ ಇದ್ದಾರೆ ಹೇಮಾ ನಟಿ ಏನಿದ್ದಾರೆ ತೆಲುಗು ನಟಿ, ಅವರು ರೇವ್ ಪಾರ್ಟಿಯ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ರಿಲೀಫ್ ಸಿಗುತ್ತಾ ಇದೆ. ರೇವ್ ಪಾರ್ಟಿ ಪ್ರಕರಣದಲ್ಲಿ ಈಗ ಟಾಲಿವುಡ್ ನಟಿಗೆ ರಿಲೀಫ್ ಸಿಗ್ತಾ ಇದೆ. ಸ್ವಲ್ಪ ಖುಷಿ ಪಡ್ಬೋದು ಇವರು ಈ ಒಂದು ವಿಚಾರದ, ಯಾಕಂದರೆ ಅಮ್ಮನನ್ನು ಕಳೆದುಕೊಂಡಿದ್ರು, ಕಣ್ಣೀರು ಕೂಡ ಹಾಕಿದ್ರು, ಈಗ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ನಟಿ ಹೇಮಾ ವಿರುದ್ಧ ಪ್ರಕರಣ ರದ್ದಾಗಿದೆ. ಈ ಒಂದು ವಿಚಾರದಲ್ಲಿ ಹೇಮಾ ವಿರುದ್ಧದ ಒಂದು ಪ್ರಕರಣವನ್ನು ರದ್ದುಗೊಳಿಸಿದೆ ಹೈಕೋರ್ಟ್. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಹೇಮಾಗೆ, ಇದರಿಂದ ಮುಕ್ತಿ ಸಿಕ್ಕಿದೆ. ಈಗ ನಟಿ ಹೇಮಾ ಅವರು ಡ್ರಗ್ಸ್ ಆರೋಪದಲ್ಲಿ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ರು ನಟಿ ಕೊಲ್ಲಾ ಹೇಮಾ ಅವರು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಾಗೆ ನೋಡಿ 2024 ಮೇ ತಿಂಗಳಲ್ಲಿ ಭಾರಿ ಸಂಚಲನವನ್ನು ಮೂಡಿಸಿದಂತಹ ಈ ಒಂದು ರೇವ್ ಪಾರ್ಟಿ ಕೇಸ್ ಏನಿದೆ, ಹೆಬ್ಬಗೋಡಿಯ ಫಾರ್ಮ್ ಹೌಸ್ ಒಂದರಲ್ಲಿ ನಡೆದಿದ್ದಂತಹ ಒಂದು ರೇವ್ ಪಾರ್ಟಿಯಲ್ಲಿ ಇವರು ಒಂದು ಹೆಸರು ಕೇಳಿ ಬಂದಿತ್ತು. ದಿಢೀರಾಗಿ ಪೊಲೀಸರು, ಸಿಸಿಬಿ ಪೊಲೀಸರು ದಾಳಿಯನ್ನು ನಡೆಸಿದ್ರು. ಹೀಗಾಗಿ ನಟಿ ಹೇಮಾ ಸೇರಿ ಆ ಸಮಯದಲ್ಲಿ 88 ಮಂದಿಯನ್ನು ಬಂಧಿಸಿದ್ರು ಪೊಲೀಸರು. ಆ ಒಂದು ಪಾರ್ಟಿಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಡ್ರಗ್ಸ್ ಸೇವನೆ ಆರೋಪದಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇವರಿಗೆ ರಿಲೀಫ್ ಸಿಗುತ್ತಾ ಇದೆ. ಯಾಕಂದ್ರೆ ನೋಡಿ, ಕಳೆದ ವರ್ಷ ಏನಾಗಿತ್ತು ಅಂದರೆ 2024ರಲ್ಲಿ ಹೆಬ್ಬಗೋಡಿಯ GR ಫಾರ್ಮ್ನಲ್ಲಿ ವಾಸು ಆಯೋಜನೆ ಮಾಡಿದಂತಹ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಹೇಮಾ ಭಾಗವಹಿಸಿದ್ರು. ಆ ಸಮಯದಲ್ಲಿನೇ ಸಿಸಿಬಿ ಪೊಲೀಸರು, ಬೆಂಗಳೂರಿನ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ರು. ಮಾದಕ ವಸ್ತು ಸೇವನೆ ಮತ್ತು ಶಾಂತಿ ಭಂಗದ ಒಂದು ಆರೋಪದ ಮೇಲೆ ಹೇಮಾ ಸೇರಿದಂತೆ 88 ಮಂದಿಯನ್ನು ಕೂಡ ಬಂಧಿಸಿದ್ರು. ಈಗ ಹೈಕೋರ್ಟ್ ಇದರ ಬಗ್ಗೆ ತೀರ್ಪನ್ನು ಕೊಟ್ಟಿದೆ. ನಟಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಇವರ ಮೇಲೆ ಇದ್ದಂತಹ ಒಂದು ಕೇಸನ್ನು ರದ್ದು ಮಾಡಿದ ಹೈಕೋರ್ಟ್. ಯಾಕಂತಂದರೆ ಏನು ಬೆಂಗಳೂರಿನ ಹೊರವಲಯದಂತಹ ಒಂದು ರೇವ್ ಪಾರ್ಟಿಯಲ್ಲಿ ದಾಳಿ ನಡೆಸಿ ಏನು ಪ್ರಕರಣವನ್ನು ದಾಖಲಿಸಿದ್ರಲ್ಲ, ಮಾದಕ ವಸ್ತು ಸೇವನೆಯ ಒಂದು ಪ್ರಕರಣವನ್ನು ಹೈಕೋರ್ಟ್ ಏಕಸದಸ್ಯದ ಪೀಠ ಏನಿದೆ ಈಗ ರದ್ದು ಮಾಡಿದೆ. ವೈದ್ಯಕೀಯ ಪರೀಕ್ಷೆಯ ಒಂದು ವರದಿ ಏನಿದೆ ಅದು ಅವೈಜ್ಞಾನಿಕವಾಗಿದ್ದು ಕಾನೂನಾತ್ಮಕವಾಗಿ ವಿಶ್ವಾಸಾರ್ಹ ಅಲ್ಲ ಅಂತ ಹೇಳಿ ಎಂಬ ಒಂದು ಆರಾಧದ ಮೇಲೆ ಹೇಮಾ ಅವರು ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಅರ್ಜಿಯನ್ನು ಪುರಸ್ಕರಿಸಿದೆ ಕೋರ್ಟ್. ಪ್ರಕರಣದ ಸಂಬಂಧ ಖಾಸಗಿ ಆಸ್ಪತ್ರೆಯಲ್ಲಿ ನಟಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಿದ ಆ ಸಂದರ್ಭದಲ್ಲಿ. ಆದರೆ ಡ್ರಗ್ಸ್ ಸೇವನೆ ಒಂದು ದೃಢಪಡಿಸೋಕೆ ಬೇಕಾದಂತಹ ಯಾವುದೇ ಒಂದು ಮಾನದಂಡಗಳು ಏನಿದೆ ಅದು ಸ್ಪಷ್ಟವಾಗಿರಲಿಲ್ಲ. ಇದೇ ಒಂದು ಕಾರಣದಿಂದ ಏನಾಗಿದೆ, ಈಗ ಈ ಹಂತದ ಒಂದು ಪರೀಕ್ಷೆಗಳನ್ನು ನ್ಯಾಯಸಮ್ಮತವಾಗಿ ನಾವು ನಂಬೋಕೆ ಆಗಲ್ಲ ಅಂತ ಹೇಳಿ ಕೋರ್ಟು ಅಭಿಪ್ರಾಯವನ್ನು ಪಟ್ಟಿರೋದ್ರಿಂದ ಇವರ ಒಂದು ಮೇಲಿದ್ದಂತಹ ಕೇಸನ್ನು ಖುಲಾಸೆಗೊಳಿಸಿದೆ. ಇದರಿಂದ ಮುಕ್ತಿ ಕೊಟ್ಟಿದೆ ಇವರಿಗೆ. ಹೀಗಾಗಿ ನಟಿ ಹೇಮಾ ವಿರುದ್ಧ ಇದ್ದಂತಹ ಒಂದು NDPS ಪ್ರಕರಣ ಏನಿದೆ ಕೋರ್ಟು ರದ್ದು ಮಾಡಿದೆ. ಹೀಗಾಗಿ ಹೇಮಾ ಅವರು ಹೇಳ್ತಾ ಇದ್ದಾರೆ ನೋಡಿ, ಈ ತೀರ್ಪು ಏನಿದೆ ಅಂದರೆ ಈ ಒಂದು ಪ್ರಕರಣ ಆದಾಗ, ಈ ಒಂದು ಕೇಸ್ ಆದಾಗ ಅವರ ತಾಯಿ ಸಾವನ್ನಪ್ಪಿರ್ತಾರೆ ಆಘಾತದಿಂದ. ಏನು ಮಗಳ ಮೇಲೆ ಈ ರೀತಿಯಾಗಿ ಒಂದು ಕೇಸ್ ಬಂದುಬಿಡ್ತಲ್ಲ, ಈ ರೀತಿ ಹೆಸರು ಬಂದುಬಿಡ್ತಲ್ಲ ಅಂತ ಹೇಳಿ ಅದೇ ವಿಚಾರವಾಗಿ ಕೋರ್ಟ್ನ ತೀರ್ಪು ಬಂದ ನಂತರ ಹೇಮಾ ಅವರು ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ತಾಯಿ ಒಂದು ಘಟನೆ ಆದಾಗ, ಕೇಸ್ ಆದಾಗ ಆಘಾತದಿಂದ ಸಾವನ್ನಪ್ಪಿದ್ರು, ನನ್ನ ತಾಯಿಯನ್ನು ಈಗ ವಾಪಸ್ ತಂದು ಕೊಡೋಕೆ ಆಗುತ್ತಾ ಅಂತ ಹೇಳಿ ಹೇಮಾ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಅದೇ ಒಂದು ವಿಚಾರವಾಗಿ ಸದ್ಯಕ್ಕೆ ಈಗ ಹೇಮಾ ಅವರಿಗೆ ಈ ಒಂದು ಕೇಸ್ನಿಂದ ಬಿಡುಗಡೆ ಆಗಿದೆ. ಕೋರ್ಟ್ ಏನು ಕೆಲವೊಂದು ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿದಾಗ ಅದರಲ್ಲಿ ಬಂದಂತಹ ಒಂದು ರಿಪೋರ್ಟ್ಗಳೇನಿದೆ ನಂಬೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟು ಇವರ ಮೇಲೆ ಇದ್ದಂತಹ ಕೇಸನ್ನು ಈಗ ರದ್ದು ಮಾಡಿರುವಂಥದ್ದು. ಹೇಮಾಗೆ ಈಗ ಈ ಒಂದು ವಿಚಾರದಲ್ಲಿ ಕೇಸ್ನಲ್ಲಿ ಮುಕ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಆದರೆ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಕೇಸ್ನಿಂದಾನೇ ನನ್ನ ತಾಯಿ ನನ್ನನ್ನು ಬಿಟ್ಟು ಅಗಲಿದ್ದು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ವಿಡಿಯೋ ಒಂದನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಿಟ್ಟಿದ್ದಾರೆ ಹೇಮಾ ಅವರು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.